ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀರಿ. ಇವತ್ತು ಬೆಳಗ್ಗೆನೆ ಬೇಗ ಆಚೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತ ತಿಳ್ಕೊಬೇಕಂದ್ರೆ ಫುಲ್ ವ್ಲಾಗ್ನ ನೋಡಿ. ಸೊ ಫಸ್ಟ್ ಟೈಮು ನಾನು ನನ್ನ ಮಗ ಹೋಗ್ತಾ ಇದ್ದೀವಿ. ಕಂದ ಹಾಸೆ ಹಾಯ್ ಇವಾಗ ಮಾಡು. ನಾನು ನನ್ನ ಮಗ ಆಚೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಯಾವಾಗಲೂ ನನ್ನ ಹಸ್ಬೆಂಡ್ ಜೊತೆಗೆ ಆಚೆ ಹೋಗ್ತಾ ಇದ್ವಿ. ಇವತ್ತು ಫಸ್ಟ್ ಟೈಮು ಇಬ್ಬರೇ ಹೋಗ್ತಾ ಇದ್ದೀವಿ. ಅದು ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು. ನೋಡೋಣ ಇವತ್ತಿನ ಡೇ ಹೇಗೆಲ್ಲ ಇರುತ್ತೆ ಅನ್ನೋದನ್ನು. ಸೊ ಪ್ಲೀಸ್ ಫುಲ್ ವ್ಲಾಗ್ನ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಜನರ ಜೊತೆ ಇದ್ದಂತಹ ನನಗೆ ಬೆಂಗಳೂರಿಗೆ ಬಂದಮೇಲೆ ಒಂಟಿತನ ಜಾಸ್ತಿನೇ ಆಯಿತು. ನನ್ನ ಗಂಡ, ನನ್ನ ಮಗ ನನ್ನ ಜೊತೆಗೆ ಇದ್ರು. ಮತ್ತೊಬ್ರು ಯಾರಾದರೂ ಬೇಕು ಸ್ನೇಹಿತರು ಆಗೋದಕ್ಕೆ ಅಂತ ಅನಿಸ್ತಾ ಇತ್ತು. ಸೊ ಅಂಥ ಸ್ನೇಹಿತರಲ್ಲಿ ಕೆಲವೊಬ್ಬ ಸ್ನೇಹಿತರು ಇವರು ಅಂತಾನೆ ಹೇಳ್ಬೋದು. ಸೊ ನನ್ನ ಮಗ ಸ್ಕೂಲ್ಗೆ ಹೋದ್ಮೇಲೆ ನನಗೆ ಕೆಲವೊಬ್ಬ ಸ್ನೇಹಿತರಂತ ಆದ್ರು. ಸೊ ಆ ಸ್ನೇಹಿತರ ಜೊತೆ ನಾನಿವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಮತ್ತೊಮ್ಮೆ ಅನ್ಸುತ್ತೆ, ಯಾರೇ ನಮ್ಮ ಜೊತೆ ಇದ್ರು, ನಮ್ಮವರು ಅನ್ಸ್ಕೊಂಡವರು ನಮ್ಮ ಜೊತೆ ಇಲ್ಲ ಅಂದ್ರೆ ಸೊ ಲೈಫ್ ಫುಲ್ಫಿಲ್ ಆಗಲ್ಲ ಅಂತ. ಅದೇ ರೀತಿ ನಾನಿವತ್ತು ನನ್ನ ಹಸ್ಬೆಂಡ್ ಬಿಟ್ಟು ಒಂದು ಫಸ್ಟ್ ಟೈಮ್ ಆಚೆ ಅಂತ ಬಂದಿರೋದು. ಸೊ ಇದು ರೆಸಾರ್ಟ್ ನಾವು ಬಂದಿರೋದು. ಇವತ್ತೇನೋ ಮಿಸ್ಸಿಂಗ್ ಅನಿಸ್ತಾ ಇದೆ ನನ್ನ ಹಸ್ಬೆಂಡ್ ನನ್ನ ಜೊತೆ ಇಲ್ಲದೆ ಇರೋದಕ್ಕೆ. ಇದು ಎಂಟ್ರೆನ್ಸ್, ನಾವು ಹೋಗಿರುವಂತಹ ರೆಸಾರ್ಟ್ನ ಎಂಟ್ರೆನ್ಸ್ ಇದು. ನಾನಿವತ್ತು ಬಂದಿರೋದು ಗುಹಾಂತರ ಅನ್ನೋ ರೆಸಾರ್ಟ್ಗೆ. ಸೊ ಸಖತ್ತಾಗಿದೆ ವ್ಯೂ ಅಂತೂ. ಗುಹಾಂತರ ಅಂದರೆ ಗುಹೆ ಥೀಮಲ್ಲೇ ಇಟ್ಬಿಟ್ಟು ಇದು ಫುಲ್ ಒಂದು ಕೇವ್ ರೀತಿಯಾಗಿ ಮಾಡಿದ್ದಾರೆ. ಸಖತ್ತಾಗಿದೆ ರೆಸಾರ್ಟು. ಸೊ ಇದು ಎಂಟ್ರೆನ್ಸು. ನೋಡೋಣ ಒಳಗಡೆ ಇನ್ನ ಏನೇನಿದೆ ಅಂತ. ಭಯ ಏನಾಗಲ್ಲ ಅಲ್ಲ ರೀ? ಒಬ್ಬರೇ ಹೋದ್ರೆ ಪಾಪ ಅವ್ರ ಮಕ್ಳು ಇಟ್ಕೊಂಡು ಹೋದ್ರು ಅನ್ಸುತ್ತೆ. ಅಮ್ಮ ಅಮ್ಮ ಅಂತಂದ್ರು. ಒಬ್ರಿಗೆ ಬಿಡ್ಬೇಕು, ಅವ್ರಿಗೆ ಗೊತ್ತಾಗುತ್ತೆ ಅವಾಗ. ಸ್ವಲ್ಪ ಅಲ್ಪ ಸ್ವಲ್ಪ. ಹಾಯ್ ಗಾಯ್ಸ್, ಸೇ ಹಾಯ್. ಸ್ವಲ್ಪ ಮುಂದೆ ಅಲ್ಲ ಲೈಟ್ ಹತ್ರ ಹೋಗಿ. ಇಲ್ಲ ಕೆಮಿಕಲ್ ನಾವು ಕರೆ ತರ್ಸ್ಕೊಂತಾ ಇದೀಯಾ? ಆಂಪಿಟೇಟರ್ ಅಂತೆ. ಇಲ್ಲ ಹಾಕ್ಕೊಂಡು ಹೋಗೋಣ ಮಕ್ಕಳಿಗೆ. ಹೋಗೋಣ. ವೆಲ್ಕಮ್ ಡ್ರಿಂಕ್ಸ್ ಕುಡಿದು ಬರೋಣ ಬರ್ರಿ. ಎಲ್ಲಿ ಹೋಗ್ಬೇಕು? ಹಿಂಗೆ ಹೋಗ್ಬೇಕಾ? ಹಿಂಗೆ ಹೋಗ್ಬೇಕು. ಏನು ಕೊಂಡಿಲ್ಲ ಅವರು. ಅದೆಲ್ಲ ಕೊಡ್ತಾರಲ್ವಾ? ಓಚರಲ್ಲಿ ಏನು ಕೊಡ್ತಾರೆ? ಇಲ್ಲಿ ಟಿಕ್ಕು ಮಾಡಿಲ್ಲ. ಯಾವ ಗೇಮ್ಸ್ ಏನಂತ ಏನು ಟಿಕ್ಕು ಮಾಡಿಲ್ಲ ಅವರು. ಹಂಗಿರಲ್ಲ ರೀ ಅದು. ಏನೋ ರೀ, ನಾ ಲಾಸ್ಟ್ ಟೈಮ್ ಎಲ್ಲ ಹೋದಲ್ಲ ಹಂಗೇನು ಇರಲಿಲ್ಲ. ಈ ಥರ ಒಂದೇ ಇರುತ್ತೆ, ಹಂಗೇನು ಇರಲ್ಲ. ನಮ್ದು ಏನು ಇದು ಇರುತ್ತಲ್ವಾ, ಬುಕ್ ಮಾಡಿರೋ ತೋರಿಸಿದ್ರೆ ಸಾಕು ಅಷ್ಟೇ. ಅಂದ್ರೆ ಅದ್ರೊಳಗಡೆ ಬರ್ಬೇಕಲ್ಲ, ಗುಹೆ ಒಳಗಡೆ. ಅದಕ್ಕೆ ಇಲ್ಲೇನೋ ನೀರು ಎಲ್ಲ ಇದೆ. ಓಹೋ ಪೋಸ್ ರಾಣಿ. ನನ್ನ ಮಗ ಎಲ್ಲ ಹೋದರಿ ನೋಡಿ. ಏ ಚಿಂಟು, ಒಬ್ಬೊಬ್ಬನೇ ಓಡೋಗ್ಬೇಡ ಬಾ. ಕಂದ ಬಾಯ್ಲಿ, ಇಲ್ಲಿ ಏನೋ ಇದೆಯಂತ ತೋರಿಸ್ತೀನಿ ಬಾಯ್ಲಿ. ಲೈಫಲ್ಲಿ ಯಾವುದಕ್ಕೆ ಆದರೂ ಪ್ಲ್ಯಾನಿಂಗ್ ಇಂಪಾರ್ಟೆಂಟ್. ಅದೇ ರೀತಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದೆ ಈ ಗುಹಾಂತರ ರೆಸಾರ್ಟ್ಗೆ. ಸುಮಾರು ಜನ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಸುಮಾರು ದಿನಗಳಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಬಂದಿರೋದು ಮಾತ್ರ 3 ಜನ 4 ಮಕ್ಕಳು ಅಷ್ಟೇ. ಸೊ ಏನೇ ಪ್ಲ್ಯಾನ್ ಮಾಡಿದ್ರು ಸೊ ಕೊನೆಗೆ ಫ್ಲಾಪ್ ಆಗೋದು ಗ್ಯಾರಂಟಿ. ಆದರೆ ಆ ಒಂದು ಪ್ಲ್ಯಾನಿಂಗ್ನ ಫ್ಲಾಪ್ ಆಗದೆ ನಾವು ಸಕ್ಸಸ್ ಮಾಡಲೇಬೇಕು ಅಂತ ಹೇಳಿ ಒಂದಿನ ಹೊರಟಿದ್ದೆ ಈ ಗುಹಾಂತರ ರೆಸಾರ್ಟ್ಗೆ. ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿದೆ. ನೋಡೋಣ ಮುಂದೆಲ್ಲ ಏನೇನಿದೆ ಅಂತ. ಮೇಲಿಂದ ಬಾ ಕಂದ, ಮೇಲಿಂದ ಬಾ. ಇಲ್ಲಿ ಹತ್ತು. ಇವಾಗ ತಿರ್ಗು ನನ್ನ ಕಡೆ. ಸೊ ನಾವು ಬಂದಿರುವಂತಹ ಗುಹಾಂತರ ರೆಸಾರ್ಟು ನಿಜವಾಗ್ಲೂ ಸಖತ್ತಾಗಿದೆ. ಇಲ್ಲಿಂದ ಒಂದು ಸ್ವಿಮ್ಮಿಂಗ್ ಪೂಲ್ದು ವ್ಯೂ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹೇಗಿದೆ ಕಂದ ಇದು? ಹೇಗಿದೆ?
ಮಕ್ಳು ಕೇಳಿದ್ರೆ ದೇವ್ರು ಎಲ್ಲದಕ್ಕೂ ತಥಾಸ್ತು ಅಂತಾರಂತೆ. ಅದೇ ರೀತಿ ಮಕ್ಳಿಗೆ ಎನರ್ಜಿನ ತಥಾಸ್ತು ಅಂದ್ಬಿಟ್ರ ಅಂತ. ಯಾಕೆಂದ್ರೆ ಅವ್ರು ಏನೇ ಗೇಮ್ಸ್ ಆಡಿದ್ರು, ಏನೇ ಮಾಡಿದ್ರು ಸುಸ್ತೇ ಆಗಲ್ಲ. ಸೊ ಅಷ್ಟೊಂದು ಎನರ್ಜಿ ಇರುತ್ತೆ. ಇಲ್ಲಿರೋ ಬೋರ್ಡ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ. ಯಾಕೆಂದ್ರೆ ನೆಕ್ಸ್ಟ್ ಟೈಮ್ ಏನಾದ್ರು ಇಲ್ಲಿಗೆ ಬಂದ್ರೆ ಇದೆಲ್ಲ ಇರುತ್ತೆ ಅಂತ. ಸ್ಟ್ರಾ ಬೇಕಾಕಂದಮ್ಮ ಇಲ್ಲ ಕುಡಿ. ಚೆಲ್ಕೊಂಬೇಡ ಆರಾಮ ಕುಡಿ. ಥ್ಯಾಂಕ್ ಯು. ಚಿಂಟು ಎಲ್ಲ ಹಿಂಗ್ ತಗೊಂಡ್ ಬಂದ್ರ ದಿಶು. ಈ ಗುಹಾಂತರ ರೆಸಾರ್ಟ್ ಅಲ್ಲಿ ತುಂಬಾನೇ ಇಂಡೋರ್ ಗೇಮ್ಸ್ ಅಂತೂ ಇದೆ. ಕೆಲವೊಂದು ಆಟಗಳು ನನಗೆ ಗೊತ್ತೇ ಇಲ್ಲ, ಆದ್ರೂ ಕೊಟ್ಟಿರೋ ದುಡ್ಗಾದ್ರೂ ಬೆಲೆ ಇರ್ಬೇಕಲ್ವಾ, ಅದಕ್ಕೋಸ್ಕರ ಆಡ್ತಾ ಇದ್ದೀನಿ. ಸೊ ನನ್ನ ಮಗನಿಗಂತೂ ಈ ಇಂಡೋರ್ ಗೇಮ್ಸು ಅಥವಾ ಇಲ್ಲಿರುವಂತಹ ವಾತಾವರಣ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಏನೋ ಗೊತ್ತಿಲ್ಲ, ಬಾಯ್ ಕಿಡ್ಸ್‌ಗೆ ಸೊ ಡ್ರೈವಿಂಗು, ವೆಹಿಕಲ್ಸ್ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಸೊ ನನ್ನ ಮಗನಿಗೆ ಈ ಒಂದು ಗೇಮ್ ಇಷ್ಟ ಆಯ್ತು. ಇದೇನು ಫ್ರೀ ಅಲ್ಲ ರೀ, ₹150 ಕೊಟ್ಟು ಆಡ್ತಾ ಇರೋದು. ಆದ್ರೂ ಏನೋ ಒಂಥರ ಮಜಾ ಇದೆ. ಇದು ಮಕ್ಳ ಪ್ಲೇ ಏರಿಯಾ. ಇಲ್ಲಿ ಚಿಕ್ಕ ಚಿಕ್ಕ ಮಕ್ಳು ಏನಾದ್ರು ಇದ್ರೆ ಆರಾಮಾಗಿ ಆಟ ಆಡಿಸ್ಬೋದು. ಇಲ್ಲಿ ನೋಡಿ, ಬಲೆಯ ಮೇಲೆ ಬಾಲೆ, ಬಾಲೆ ಅಲ್ಲ ಬಾಲೆಯರು. ಇದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಲೈಫಲ್ಲಿ ಚಿಕ್ಕ ಚಿಕ್ಕ ಕ್ಷಣನೂ ಎಂಜಾಯ್ ಮಾಡ್ಬೇಕಂತೆ. ಸೊ ಈ ಕ್ಷಣನೂ ನಾನಂತೂ ಎಂಜಾಯ್ ಮಾಡಿದೆ. ಈ ರೆಸಾರ್ಟಲ್ಲಿ ಹಿಂಗೆ ಅಂದರೆ ಕೆಲವೊಂದು ಇಂಡೋರ್ ಗೇಮ್ಸ್ ಮಾತ್ರ ಫ್ರೀ ಇರುತ್ತೆ, ಮತ್ತು ಕಿಡ್ಸ್ಗೆ ಅಂತ ಒಂದು ಏರಿಯಾ ಇದೆ. ಆಗಲೇ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಹಾಕಿದೆ. ಸೊ ಆ ವಿಡಿಯೋ ಕ್ಲಿಪ್ಪಿಂಗಲ್ಲಿ ನೋಡಿರ್ಬೋದು, ಕಿಡ್ಸ್ಗೆ ಮಾತ್ರ ಚಿಲ್ಡ್ರನ್ ಏರಿಯಾ ಅಂತ ಏನು ಕಿಡ್ಸ್ ಏರಿಯಾ ಇರುತ್ತೆ ಅಲ್ಲಿ ಮಾತ್ರ ಫ್ರೀ ಇರುತ್ತೆ. ಅದರ್ವೈಸ್ ಅಡ್ವೆಂಚರಸ್ ಗೇಮ್ಸ್ ಏನಿರುತ್ತೆ ಸೊ ಆಲ್ಮೋಸ್ಟ್ ಎಲ್ಲದನ್ನು ನಾವು ಪೇ ಮಾಡಿನೇ ಸೊ ಆಟ ಆಡಬೇಕು. ನಾವು ಇದುವರೆಗೂ ಅಡ್ವೆಂಚರಸ್ ಗೇಮ್ ಅಂದರೆ ಆಡಿರೋ ಅಡ್ವೆಂಚರಸ್ ಗೇಮ್ಗೆಲ್ಲನೂ ಪೇ ಮಾಡಲೇಬೇಕು. ಸೊ ಪ್ರತಿಯೊಂದಕ್ಕೂ 150 ಇದೆ. ಸೊ ನಾವು ಆಡಿದ್ರಲ್ಲೆಲ್ಲ ಉಳಿದಿದ್ದೆಲ್ಲ ಚಿಕ್ಕ ಪುಟ್ಟ ಗೇಮ್ಸಿಗೆಲ್ಲನೂ ಫ್ರೀ ಇರುತ್ತೆ. ಸೊ ಅಡ್ವೆಂಚರಸ್ ಗೇಮ್ಸಿಗೆ ಮಾತ್ರ ನಾವು ಪೇ ಮಾಡಿನೇ ಆಟ ಆಡಬೇಕು. ನಾವೆಲ್ಲೇ ಹೋಗಲಿ ನಮ್ಮ ಮನಸ್ಸು ಹೊಟ್ಟೆ ತುಂಬಿದ್ರೆ ಅಲ್ಲಿಗೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕ ಹಾಗೆ. ಸೊ ಅದೇ ರೀತಿ ಮಧ್ಯಾಹ್ನದ ಲಂಚ್ ಏನಿದೆ ಸೊ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಇರುತ್ತೆ. ಸೊ ಸಪ್ರೇಟಾಗಿಯೇ ಇಟ್ಟಿರ್ತಾರೆ. ಅನ್ಲಿಮಿಟೆಡ್ ಫುಡ್ ಇರುತ್ತೆ. ನಮ್ಮ ಪ್ಯಾಕೇಜಲ್ಲಿ ನಾವು ಮಾರ್ನಿಂಗ್ 10 ಟು ಈವ್ನಿಂಗ್ 5:30ವರೆಗೂ ನಮ್ಮ ಪ್ಯಾಕೇಜ್ ತೊಗೊಂಡಿರೋದು. ಸೊ ಇದರಲ್ಲಿ ನಮಗೆ ಸಖತ್ತಾಗಿರುವಂಥ ಲಂಚ್ ಅಂತೂ ಸಿಕ್ತು. ಇಲ್ಲಿ ಅದಷ್ಟೇ ಅಲ್ಲದೆ ಸ್ನ್ಯಾಕ್ಸ್ ಕೂಡ ಇತ್ತು. ಸೊ ಸ್ಟಾರ್ಟರ್ಸಲ್ಲಿ ಗೋಬಿ ಮಂಚೂರಿ, ಪಾನಿಪುರಿ, ಸೇವ್ ಪುರಿ, ಸೊ ಸುಮಾರು ಐಟಮ್ಸ್ ಇತ್ತು. ಅಷ್ಟೇ ಲಂಚಲ್ಲೂ ಅಷ್ಟೇ ಸಖತ್ತಾಗಿರುವಂತಹ ರೋಟಿ, ಕರ್ರಿ ಎಲ್ಲನೂ ಇತ್ತು. ಹೈಜೀನ್ ಮೇಂಟೈನ್ ಮಾಡೋದ್ರಲ್ಲೂ ಅಷ್ಟೇ ತುಂಬ ಹೈಜೀನ್ ಇತ್ತು, ತುಂಬ ಕ್ಲೀನ್ ಇತ್ತು. ಇದು ಸೂಪು. ಸೊ ಎಲ್ಲ ಬಿಸಿ ಬಿಸಿಯಾಗಿಯೇ ಸಿಗ್ತಾ ಇತ್ತು. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿನ್ಬೋದಾಗಿತ್ತು. ಇದೆಲ್ಲನೂ ಕೂಡ ಸ್ಟಾರ್ಟರ್ಸು. ಸ್ಟಾರ್ಟರ್ಸಲ್ಲೂ ಅಷ್ಟೇ ಸಖತ್ತಾಗಿತ್ತು. ಟೇಸ್ಟಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಎಲ್ರು, ಇಲ್ಲಿ ನೋಡಿ, ಹಾಯ್ ಸಿ ಹಾಯ್. ನಾವಿವಾಗ ಸ್ಟಾರ್ಟರ್ಸ್ ತೊಗೊಂಡಿದ್ವಿ. ಸ್ಟಾರ್ಟರ್ಸ್ ಚೆನ್ನಾಗಿದೆ ಅಲ್ಲ ರೀ? ಚೆನ್ನಾಗಿದೆ. ಸ್ಟಾರ್ಟರ್ಸು ಚೆನ್ನಾಗಿದೆ, ಟೇಸ್ಟಿಯಾಗಿದೆ. 4 to 5 ಟೈಪ್ಸು ಸ್ಟಾರ್ಟರ್ಸ್ ಇದೆ. ಸೊ ಬಿಸಿ ಬಿಸಿದೇ ಸಿಗುತ್ತೆ. ಸೊ ಸ್ಟಾರ್ಟರ್ಸ್ ಆದಮೇಲೆ ಊಟ. ಇಲ್ಲಿ 2 to 3 ಟೈಪ್ಸು ಸ್ವೀಟ್ಸ್ ಕೂಡ ಇತ್ತು. ನನಗೆ ಫೇವ್ರೆಟ್ ಅಂದರೆ ಜಿಲೇಬಿ. ಅದರಲ್ಲೂ ಬಿಸಿ ಬಿಸಿಯಾಗಿ ಕೊಡ್ತಾ ಇದ್ರು, ಸಖತ್ ಟೇಸ್ಟಿಯಾಗಿತ್ತು. ಇದು ಊಟದ ಏರಿಯಾ. 1 ಗಂಟೆಯಿಂದ 2:30ವರೆಗೂ ನಿಮಗೆ ಊಟ ಮಾಡೋದಕ್ಕೆ ಟೈಮ್ ಇರುತ್ತೆ. ನಾವು ಬಂದಾಗ ಜನನೇ ಇರಲಿಲ್ಲ. ಇವಾಗ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ. ಸೊ ನಾವು ಹೋಗಿದ್ದು ವೀಕ್ ಡೇಸಲ್ಲಾದರೂ ಜನ ತುಂಬಾನೇ ಇದ್ರು. ಇಲ್ಲಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಬಂದ್ವಿ. ಇದು ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಇನ್ನೊಂದು ದೊಡ್ಡದಾಗಿನೂ ಇತ್ತು. ನೀನು ಈ ಕಡೆ ಬನ್ನಿ ಸ್ವಲ್ಪ. ಇದು ರೈನ್ ಡ್ಯಾನ್ಸ್ ಏರಿಯಾ. ಸೊ ಎಲ್ಲರೂ ಸಖತ್ ಎಂಜಾಯ್ ಮಾಡೋದು ಈ ಏರಿಯಾದಲ್ಲೇ. ಸೊ ತುಂಬಾ ಚೆನ್ನಾಗಿತ್ತು ಇದಂತೂ.
ಇನ್ನು ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಟೀ ಕಾಫಿ ಜೊತೆ ಬಿಸ್ಕೆಟ್ಸು ಬಜ್ಜಿ ಬೋಂಡಾ ಹಾಗೆಯೇ ಬೇಲ್ಪುರಿ ಕೂಡ ಇತ್ತು. ಲೈಫಲ್ಲಿ ಒಂದು ಮೀನಿಗೂ ಕೂಡ ನಾನು ಎದುರ್ತೀನಿ ಅಂತ ಗೊತ್ತಾಗಿದೆ ಈ ಫಿಶ್ ಸ್ಪಾದಲ್ಲಿ. ನನ್ನ ಫ್ರೆಂಡ್ಸು ಹೋಗೋಣ ಬನ್ನಿ ಏನಾಗಲ್ಲ ಅಂತ ಹೇಳಿ ಕರೆದ್ರು. ಏನೋ ಒಂದು ಜೋಶಲ್ಲಿ ಹೋದ್ಮೇಲೆ ನನಗೆ ಕಾಲಿಡೋದಕ್ಕೆ ಭಯ ಆಗ್ತಾ ಇತ್ತು. ಸೊ ಕಾಲಿಟ್ಟ ಮೇಲೆ ಫಿಶ್ಗಳೆಲ್ಲ ಬಂದು ಕಾಲ್ಗೆ ಕಚ್ಚಗಳು ಕೊಡೋ ಥರ ಕೊಡ್ತಾ ಇತ್ತು. ತುಂಬ ಎಂಜಾಯ್ ಮಾಡಿದೆ. ಅದಾದ್ಮೇಲೆ ಭಯ ಎಲ್ಲ ಹೊರಟೋಗಿ ಅಲ್ಲಿಂದ ಎದ್ದು ಬರೋಕ್ಕೆ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಇಕ್ತಿಯಾ ಬೇಡ ರೀ, ಸುಮ್ಮನೆ ಯಾಕೆ ಬೈಸ್ಕೊಳ್ಳೋದು. ಚಿಂಟು ಬೇಡ, ಹೋಗು, ಹಿಂದೆ ಹೋಗು. ಅಲ್ಲೇ ಅಮ್ಮನ ಕರೀಲ್ವೇ? ಇಲ್ಲ ಇದೆ, ಅಯ್ಯೋ ಸಿಕ್ಕಾಪಟ್ಟೆ ಇಟ್ಕೊಂಡಿದೆ. ಇಲ್ಲಿ ಇಟ್ಕೊಂಡ್ರೆ ಆಯ್ತಲ್ಲ? ಡೌನ್ ಇಟ್ಕೊಳ್ಳಿ, ಕೈಯಿಂದ ತೆಗೆದ್ಬಿಡಿ ಅಷ್ಟೇ. ಫೋನ್ ಹುಷಾರು. ಹಾ ಸರಿ. ಬಿಡದಾ? ತಲೆಯಿಂದ ಮಾಡಿ, ತಲೆಯಿಂದ ಮಾಡಿ. ನಾನು ತುಂಬ ಇಷ್ಟಪಟ್ಟು ಆಡೋದೆ ಈ ಜಿಪ್ ಲೈನನ್ನ. ಆದ್ರೂ ಕೂಡ ಮಧ್ಯ ಹೋದಂಗೆ ಇದೆ ಬಡಿತ ಜೋರಾಗಿದೆ ಅನ್ನೋ ಥರ ಜೀವ ಬಾಯಿಗೆ ಬಂದಿದಂತೂ ನಿಜ. ಮೇಡಮ್ ಮತ್ತೆ ಫೋನ್ ಮುಂದೆಗೆ. ಭಯ ಪಡಬಾರ್ದು, ಭಯ ಪಟ್ರೇನೆ ನಿಧಾನ. ರೋಪ್ ಇಟ್ಕೋಬೇಕು, ರೋಪ್ ಸಪೋರ್ಟ್. ಸೊ ಇದು ಗುಹಾಂತರ ರೆಸಾರ್ಟ್ ನಾವು ಬಂದಿರೋದು. ಬೆಳಗ್ಗೆಯಿಂದ ಆಲ್ಮೋಸ್ಟ್ ನಾವು ಇಲ್ಲಿ ಸಖತ್ ಎಂಜಾಯ್ ಮಾಡಿದ್ವಿ. ಎಷ್ಟೊಂದು ಅಡ್ವೆಂಚರಸ್ ಗೇಮ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ರೆಸಾರ್ಟ್. ಇವಾಗ ಚೆಕ್ಔಟ್ ಟೈಮು 5:30, ನಾವು 10 to 5:30ವರೆಗೂ ಇತ್ತು. ಸೊ ಫುಲ್ ಡೇ ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾರೆ ಈ ಒಂದು ರೆಸಾರ್ಟ್ ಬಂದರೆ ಅಂತಲೇ ಹೇಳ್ಬೋದು. ಇವಾಗ ಮುಗೀತು ರೆಸಾರ್ಟ್, ಚೆಕ್ಔಟ್ ಆದ್ವಿ. ಸೊ ಗುಹಾಂತರ ಅಂದರೆ ಫುಲ್ಲು ಗುಹೆಯಲ್ಲೇ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ವಿಸಿಟ್ ಮಾಡಿ, ನೀವು ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಹೊಸ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.